ವರ್ಷದಿಂದ ಹೋಗ್ತಿದ್ದೀರಿ ನೀವು? 10 years. 10 years ಆಯ್ತಾ? ಇವಾಗ ಎಷ್ಟೇ ಕ್ಲಾಸ್ ನೀವು? ನಾನು 5th or 4th. ಇದಾಗಿಂದನೂ ಹೋಗ್ತಾ ಇದ್ದೀರಾ? ಗುಡ್ಡದಾಗಿಂದ ಅಂದ್ರೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಣ್ಣ ಪಾಪ ಇದ್ದಾಗಿಂದ ಹೋಗ್ತಿದ್ದೀರಿ ನೀವು? ಅಲ್ಲಿ ಹೋದಾಗ ಹೆಂಗಿರ್ತೈತಿ ಪ್ರಶ್ನೆ? ಹೆಂಗೆ ನಡೀತೀರಾ? ಈಗಿಲ್ಲ. ನೀವಿಬ್ರು 5th ನಾ? ನಾನು 4th or 5th. ನೀವೇ ಚಿಕ್ಕವಳು ಇನ್ನೂ. ಫ್ರೆಂಡ್ಸಾ ನೀವು? ಹಂಗೆ ಅಕ್ಕ ತಂಗಿ. ಕೊಟ್ಟೂರ ದೊರೆಯೇ ನಿನಗಾರು ಸರಿಯೇ ಸರಿ ಸರಿ ಅಂದವರ ಅಜ್ಞಾನ ಹರಿಯೇ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಮ್ಮ ದಾವಣಗೆರೆಯಿಂದ ಕೊಟ್ಟೂರಿಗೆ ಪಾದಯಾತ್ರೆ ಹೋಗ್ತಿದ್ದಾರೆ. ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಅನೇಕ ಪವಾಡಗಳ ದೊರೆ, ಅಂತಹ ದೊರೆಯ ನೆಲೆಬೀಡು ಕೊಟ್ಟೂರು. ಕೊಟ್ಟೂರಿಗೆ ಮೊದಲು ಶಿಕಾಪುರ ಅಂತ ಕರೀತಾ ಇದ್ರು. ಮೇಡಮ್ 9ನೇ ವರ್ಷದಿಂದ ಹೋಗ್ತಾ ಇರೋದು ಮೇಡಮ್. ಹಿಂದೆ ಮುಂದೆ ಹೋಗ್ತಿರ್ತೇವೆ ಮೇಡಮ್. ಇವಾಗ ದಾವಣಗೆರೆಯಿಂದ ಬಿಡ್ತಾ ಇದ್ವಿ. ಈ ವರ್ಷ ಊರಿಂದಾನೇ ಬಿಟ್ಟಿದ್ದೀವಿ. ನಿನ್ನೆ ನೈಟ್ ಬಿಟ್ಟಿದ್ವಿ. ಬೆಳಗ್ಗೆ ಇಲ್ಲಿ ಬಂದು ರೀಚ್ ಆಗಿ ಆಲ್ಟ್ ಆಗಿ ಅಲ್ಲ ಕುಂದೂರು ಮೇಡಮ್. ಊರಿಂದ ಒಂದು 30 ಜನ ಬಿಟ್ಟಿದ್ದೀವಿ ಮೇಡಮ್. ಮೇಡಮ್ ಊರಿಂದ ಕುಂದೂರಿಂದ ಬಿಟ್ಟಾಗ ಕುಕ್ಕವಾಡದಲ್ಲಿತ್ತು, ಅಲ್ಲಿಂದ ಅದಡಿ ಇತ್ತು, ಅಲ್ಲಿಂದ ದಾವಣಗೆರೆ ಪ್ರಸಾದ ವ್ಯವಸ್ಥೆ ಇರುತ್ತೆ ಮೇಡಮ್. ಹ್ಞೂ ಮೇಡಮ್, ಖಂಡಿತ ಇರುತ್ತೆ. ಆದರೆ ಇಲ್ಲಿಂದ ಕೊಟ್ಟೂರು ಮತ್ತು ಏನೋ ಪ್ರಸಾದ ವ್ಯವಸ್ಥೆ ಭಾಳ ಇರುತ್ತೆ. ಹಾಂ ಮೇಡಮ್. ಓಕೆ ಮೇಡಮ್. ಈ ಸ್ವಾಮಿ ರಥೋತ್ಸವ ಶನಿವಾರ ಅಂದರೆ 22/2/2025 ಇದೆ. ಹಾಗಾಗಿ ಕೊಟ್ಟೂರಿಗೆ ಪಾದಯಾತ್ರೆ ಹೋಗ್ತಾ ಇದ್ದಾರೆ. ವರ್ಷಕ್ಕೂ ಪಾದಯಾತ್ರೆಗಳು ಹೆಚ್ಚೆಚ್ಚು ಹೋಗ್ತಾ ಇದ್ದಾರೆ. ನಮ್ಮ ದಾವಣಗೆರೆಯಿಂದ ಅಷ್ಟೇ ಅಲ್ಲದೆ ತುಂಬ ದೂರದ ಊರುಗಳಿಂದ ಇಲ್ಲಿಗೆ ಬರ್ತಾರೆ. ಅಂದರೆ ಬಕ್ಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಇಲ್ಲಿಂದ ಪಾದಯಾತ್ರೆನ ಮುಂದುವರಿಸ್ತಾರೆ. ಮತ್ತು ಇಲ್ಲಿ ಸ್ವಾಮಿಗಳು ಸಹ ಹಿತವಚನಗಳನ್ನ ಹೇಳ್ತಾ ಇದ್ರು. ಅಂದರೆ ಯಾಕೆ ನಾವು ಪಾದಯಾತ್ರೆ ಹೋಗಬೇಕು, ಕೊಟ್ಟೂರೇಶ್ವರ ಸ್ವಾಮಿಯ ಮಹಿಮೆ ಎಂಥದ್ದು ಎಲ್ಲ ಹೇಳ್ತಾ ಇದ್ರು. ಮತ್ತು ದೇವಸ್ಥಾನದ ಹತ್ರ ಬಿಸ್ಕೆಟು ಬಾಳೆಹಣ್ಣು ಎಲ್ಲ ಕೊಡ್ತಾ ಇದ್ರು. ಇನ್ನು ಮುಂದೆ ಬಿಸಿ ಇಡ್ಲಿ ಚಟ್ನಿ ಅದನ್ನು ಸಹ ಕೊಡ್ತಾ ಇದ್ರು. ತುಂಬ ವರ್ಷದಿಂದ ಈ ಥರ ಎಲ್ಲ ಊಟದ ವ್ಯವಸ್ಥೆನ ಮಾಡ್ತಾ ಬಂದಿದ್ದಾರೆ. ಬನ್ನಿ ನಾವು ಮೊದಲು ಬಕ್ಕೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡು ಬರೋಣ. ಪವಾಡ ಪುರುಷ, ಬೇಡಿದ ಇಷ್ಟಾರ್ಥಗಳನ್ನ ನೆರವೇರಿಸತಕ್ಕಂತ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುವಾಗಿರ್ತಕ್ಕಂಥ ಶ್ರೀ ಗುರು ಕೊಟ್ಟೂರೇಶ್ವರರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಈ ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಬಕ್ಕೇಶ್ವರ ಸ್ವಾಮಿ ಅವರನ್ನು ಕೂಡ ನಮಸ್ಕರಿಸಿ A few moments later. ಎಷ್ಟು ಜನ ಬಂದ್ರಿ ಇವಾಗ? ಬಹಳ ಜನ ಬಂದಿದ್ದಾರೆ, ಹೋಗಿದ್ದಾರೆ, ತುಂಬಾ ಜನ ಬಂದಿದ್ದಾರೆ. ಒಳ್ಳೆದಾಗ್ಲಿ, ಹುಷಾರಾಗಿ ಹೋಗಿ ಬರ್ರಿ. ಶಶಿಕಲಾ ಪಾದಯಾತ್ರೆ ಇಲ್ಲಿಂದ ದಾವಣಗೆರೆಯಿಂದ ಹೋಗ್ತಾ ಇರೋದಾ? ಎಷ್ಟು ವರ್ಷದಿಂದ ಹೋಗ್ತಿದ್ದೀರಾ? 10 ವರ್ಷದಿಂದ ಹೋಗ್ತಾ ಇದ್ದೀರಾ? ಈ ವರ್ಷ ಫಸ್ಟ್ ವರ್ಷ ಹೋಗ್ತಿದ್ದೀರಾ? ಪಾದಯಾತ್ರೆಗಳಿಗೆ ಊಟ ನೀರು ಪ್ರತಿಯೊಂದು ದಾರಿಯಲ್ಲಿ ಭಕ್ತರು ವ್ಯವಸ್ಥೆ ಮಾಡಿರ್ತಾರೆ. ಹಾಗಾಗಿ ಬೇಕಾದಂಥ ಬಟ್ಟೆ, ಒಂದು ಬೆಡ್ಶೀಟ್ ತೊಗೊಂಡ್ರೆ ಸಾಕು. ಸುಮ್ಮನೆ ಲಗೇಜ್ ಜಾಸ್ತಿ ಮಾಡ್ಕೊಂಡು ಹೊತ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ನಿಮಗೆ ತುಂಬ ಅವಶ್ಯಕತೆ ಇದೆ ಅನ್ನೋದಿದ್ರೆ ಮಾತ್ರ ತಗೊಂಡು ಹೋಗ್ಬೋದು. ಸುಮ್ಮನೆ ಲಗೇಜ್ ಎಲ್ಲ ತೊಗೊಂಡು ಸ್ಟ್ರೆಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ಅಲ್ಲೇ ಸಿಗುತ್ತೆ ನಿಮಗೆ. ನಮ್ಮ ಫ್ರೆಂಡ್ ನಾವು ನನ್ನ ಹೆಸರು ನಾಗರಾಜ್ ಅಂತಂದು. ಇದೇ ಊರ ನಂದು. ನಾವು ಮದುವೆ ಆಗಿರೋದೆಲ್ಲ ಕೊಟ್ಟರು. ಈಗ 36 ವರ್ಷದಿಂದ ಹೋಗ್ತಾ ಇದ್ದೀವಿ. ಹೌದು, ಅದು ನಾವು ಕೊಟ್ಟೋರಂತ ಇದು ಇದ್ದಂಗೆ, ಹೋಗೋದು ಬರೋದು ಇದ್ದಿದ್ದೆ ನಂದು. ಈಗೆಲ್ಲ ಜನ ಸೇರ್ತಾ ಇದ್ದಾರೆ. ಅವಾಗ ಜನನೇ ಇದ್ದಿಲ್ಲ ನಾನು ಹೋಗ್ಬೇಕಾರೆ. ಬರೀ 4 ಹತ್ರ ಅಷ್ಟೇ ಊಟ ಇತ್ತು ನನಗೆ. ಕಂಚಿಕೆರೆ, ಅರಸೀಕೆರೆ, ಆಮೇಲೆ ಇದು ಹುಂಚಹಳ್ಳಿ, ಅಲ್ಲಿ ಮಾತ್ರ ಒಂದು ಇಟ್ಟು ಕೊಡ್ತಿದ್ರು. ಅದು ಬಿಟ್ಟರೆ ಐನಹಳ್ಳಿ ಒಳಗೆ ಇದು ಹಣ್ಣು ಹಂಪಲ ಕೊಡ್ತಿದ್ರು. ನಾನು ಹೋಗ್ಬೇಕಾದ್ರೆ ನನಗೆ ಬರೀ 100 ಜನ ಸಿಗತ್ತೆ ಅಪರೂಪ ಇತ್ತು. ಬರೀ 55-60 ಜನ ಸಿಗ್ತಿದ್ರು. 60 ಜನ ಅಂದರೆ ನಂಗೆ ಕಂಟಿನ್ಯೂ ಸಿಗ್ತಿದ್ದಿಲ್ಲ. 1 by 1 ಹೋಗ್ತಾ ಇರ್ತಿರೋದು. ಅದು ಏನು ಗೊತ್ತಾ, ಅಲ್ಲೋಗಿ ಕುತ್ಕೊಂಡಿರ್ತಿದ್ವಿ. ಕಾಲೆಲ್ಲ ಫಸ್ಟ್ ಒಂದು 3 ವರ್ಷ ಮಾತ್ರ ಕಾಲು ಒಡೆದು ಓಪನ್ ಆಗಿ ಮತ್ತೆ ದರ್ಶನ ಮಾಡಿ ತೇರು ಗಾಲಿಗೆ ಹೋಗ್ತೀವಿ. ಅಲ್ಲಿ ಆಲ್ರೆಡಿ ಅದು ಏನೇನಿಲ್ಲ, ಅದು ಪೂರ್ತಿ ವಾಸ ಆಗಿದೆ. ಇಂಥ ಪವಾಡ ಇದೆ. ಇಲ್ಲ ನಾನು ಕೊಟ್ರೆಯಿಂದ ಇಷ್ಟು ವರ್ಷ ಹೋಗಿದ್ದೇನೆ, ಆದರೆ ಕೊಟ್ರೆಯನ್ನು ನೆನೆಸ್ತೇನೆ. ಆಮೇಲೆ ಲಾಸ್ಟ್ ಟೈಮ್ ತೇರು ಬಿತ್ತಲ್ಲ, ತೇರು ಬೀಳ್ಬೇಕಾದ್ರೆ ಹೆಂಗಾಗಿತ್ತು ಅಂದರೆ ಹುಳಿ ಹಿಂಗೆ ಬರ್ತಾ ಇದೆ. ಅಲ್ಲದೆ ನಾವು
ಇಲ್ಲೇ ನಿಂತಿದ್ದೀವಿ, ಹಿಂಗೆ ದಡ್ಡದ ಬಿತ್ತು ಒಂದು ಸ್ವಲ್ಪ ಇದು ಗಾಳಿಗೆ ಹಂಗ 1 ಕಿಲೋಮೀಟರ್ ದೂರ ಹೋದಂಗೆ ಆಯಿತು. ಒಳ್ಳೇದಾಗಿದೆ ಅಲ್ವಾ? ಭಾಳ ಒಳ್ಳೇದಾಗಿದೆ. ಮಗ ಹುಟ್ಟಿದ್ದಾನೆ, ಮಗ ಇಂಜಿನಿಯರ್ ಮಾಡ್ತಾನೆ, ಅದ್ರ ಬಗ್ಗೆ ಏನು ಇದಿಲ್ಲ. ಚೇತನ್ ಅಂತ, ಇದು 7ನೇ ವರ್ಷದ ಪಾದಯಾತ್ರೆ. ವೈದ್ಯಕೀಯ ವ್ಯವಸ್ಥೆ, ಎಲ್ಲದೂ ಕುಡಿಯ ನೀರು ವ್ಯವಸ್ಥೆ, ಹೆಣ್ಣು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಹಾಲಿನ ವ್ಯವಸ್ಥೆ, ಉಳ್ಕೊಳ್ಳೋಕೆ ಎಲ್ಲರೂ ವ್ಯವಸ್ಥೆ ಕೊಡ್ತಾರೆ. ಎಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಟ್ಟು ಎಲ್ಲ ಭಕ್ತರು ಎಲ್ಲ ತಮ್ಮ ಮನೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಪಾಪ ಮುಖ್ಯವಾಗಿರೋ ವಾಶ್ರೂಮು ತಮ್ಮ ಭಕ್ತರು ತಮ್ಮ ಮನೆಯಲ್ಲಿ ಬಿಟ್ಕೊಂಡು ತಮ್ಮ ಮಗನಂತ ನೋಡ್ಕೊಂಡು ಅವರೆಲ್ಲರನ್ನೂ ಸಂತೈಸಿ ಊಟ ಮಾಡಿಸಿ ಕಳಿಸ್ಕೊಡ್ತಾರೆ. ಸಾವಿರಾರು ಜನ ಭಕ್ತರು ಸೇವೆ ಮಾಡ್ತಾರೆ. ಇವರು ಎಲ್ಲರಿಗೂ ಒಳ್ಳೇದೇ ಮಾಡಲಿ. ಏನಪ್ಪ ನೀವು ಕೊಟ್ಟೂರು ಹೊರಟಿದ್ದೀರಾ? ಏನ್ ನಿಮ್ಮ ಹೆಸರು? ಗಿರೀಶ್ ಅಂತ ವೀರೇಶ್. ಬರ್ಜೋಲ್. ಯಾವ ರಪ್ಪಿ ನೀವು ಬೇರೊಳ್ಳಿನ? ಬೆಳ್ಸಡಿ ನಮ್ಮ ತಮ್ಮ ಪಾದಯಾತ್ರೆ ಹೊರಟಿದ್ದಾನೆ. ಆ ಪ್ರಜು ಏನಪ್ಪ ಎಷ್ಟೊತ್ತಿಂದ ಬಿಟ್ಟಿದ್ದೆ ಹೊನ್ನಾಳಿನ? ಹೊನ್ನಾಳಿಂದ ಒಂದು 3 ಗಂಟೆ ಬಿಟ್ಟಿದ್ದಕ್ಕ. ಇಲ್ಲಿಗೆ ಬರೋದ್ರಾಗೆ ಒಂದು ಅಲ್ಲ ಈಗೆಲ್ಲ 7 ಗಂಟೆ ಆಯ್ತಕ್ಕ. ಬಂದರು, ಅದೇ ಈಗ ಹೋಗ್ತೀವಿ. ಈಗ ಇಲ್ಲಿಂದ ಸಂಜೆ ಬರಲ್ಲ. ನಾನು ಹೋಗತ್ತೀಗಲ್ಲ ಒಂದು 8-9 ವರ್ಷ ಆಯ್ತಕ್ಕ. ಹೊನ್ನಾಳಿಂದ ನಾವು ಒಂದು 12 ಜನ ಅದೀವಕ್ಕ. ಇವ್ರಿಬ್ಳು ದಾವಣಗೆರೆ ಅಕ್ಕ, ಇದು ಬಿಟ್ರೆ ಅಷ್ಟು ನಾವು ಎಲ್ಲ ಹೊನ್ನಾಳ್ಯಾರೆ ಎಲ್ಲ ಅಲ್ಲದಾರ ನೋಡಕ್ಕ. ಅವರೆಲ್ಲ ಅದೇ ಬರ್ತೀನಿ ಅಂತ ಎಲ್ಲ ಹೋಗಿದ್ದಾನೆ. ಈಗ ಬರ್ಬೋದು ಈಗಲ್ಲಿ. ಎಲ್ಲದು ಒಳ್ಳೇದಾಗ್ಯದ ಬಿಡಕ್ಕ. ನಮ್ದು ಏನೇ ಒಂದು ತೊಂದರೆ ಇದ್ರೆ ಎಲ್ಲದು ಒಳ್ಳೇದು ಮಾಡ್ಕೊಂತಾನೆ. ಈ ವರ್ಷ ನನ್ನ ಕಾಲು ಸರಿ ಇಲ್ಲ, ಬರ್ತೀನಿ ಅಂತ ಹೇಳ್ಕೊಂಡಿದ್ದೀನಿ. ಕಾಲು ಗಾಯ ಆಗೈತಿ, ಅದ್ರಾಗೂ ಹೋಗ್ತಾ ಇದ್ದೀನಿ ನಾನು. ಏನು ನಂಗೆ 7 ವರ್ಷ. ದರ್ಶನ್ ಆಯ್ತಕ್ಕ, ಹೋಗ್ಬಿಡ್ತೀವಿ. ಚೌಕಿಪೇಟೆಯಲ್ಲಿ ಬಿಸಿ ಇಡ್ಲಿ ಚಟ್ನಿ ಕೊಡ್ತಾ ಇದ್ರು. ತುಂಬ ವರ್ಷದಿಂದ ಈ ಥರ ಎಲ್ಲ ಊಟದ ವ್ಯವಸ್ಥೆನ ಮಾಡ್ತಾ ಬಂದಿದ್ದಾರೆ. ಇನ್ನು ಮುಂದೆ ಹೋದರೆ ಹಾಸಬಾಯಿ ಸರ್ಕಲಲ್ಲಿ ಬೆಣ್ಣೆ ದೋಸೆ ಕೊಡ್ತಾ ಇದ್ದಾರೆ, ಆ ಕಡೆನೂ ಹೋಗಿ ಬರೋಣ. ಫ್ರೆಂಡ್ಸ್, ನೋಡ್ತಿದ್ದೀರಾ ಎಷ್ಟು ರಶ್ ಇದೆ ಅಂತೇಳಿ. ಪಾದಯಾತ್ರೆಗೆ ಹೋಗ್ತಿರೋರು ಸಂಜೆ 3 ಗಂಟೆಯಿಂದನೇ ಶುರು ಮಾಡ್ಕೊಂಡಿದ್ದಾರೆ. ಇವಾಗಲೇ 10 ಗಂಟೆ ಆದರೂ ಇನ್ನೂ ಇಷ್ಟು ರಶ್ ಐತೆ. ಪ್ರೆಗ್ನೆಂಟ್ ಇದ್ದಂತೆ ಸುಗಂಧ ಅಂತ ದಾವಣಗೆರೆ. ಬ್ಯಾಚ್ ಇದಾವೆ, ಒಂದು 20 ಜನ ಅಂತ ಇದ್ದಾರೆ. ಫ್ಯಾಮಿಲಿ 18 ವರ್ಷದಿಂದ ನಮ್ದು ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಇತ್ತು, ಬಗೆಹರಿದೈತಿ. ನಮ್ಮ ಹೆಸರು ಬಸವರಾಜ್ ಅಂತ ಒಂದು, ಇಲ್ಲ ಆನೆಕೊಂಡ ದಾವಣಗೆರೆ ತಾಲೂಕು. ಈಗ ಒಂದು 5 ವರ್ಷದಿಂದ ಮಾಡ್ದವ್ರು. ಹೌದೌದು, ಯಾವಾಗಲೂ ದೋಸೆನ. ಇಲ್ಲ ಫ್ರೆಂಡ್ಸ್, ನಾವು ಕೊಟ್ಟೂರು ಪಾದಯಾತ್ರೆ ಹೋಗೋದು ಎಷ್ಟು ಜನ ಇದ್ದಾರೆ ನೋಡ್ರಿ. ಅದರಲ್ಲಿ ಇಲ್ಲಿ 2 ಚಿಕ್ಕ ಮಕ್ಕಳು ಇದ್ದಾರೆ. ಲಗೇಜ್ ಎಲ್ಲ ನೋಡಿದ್ರೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ. ಬನ್ನಿ ಇಲ್ಲಿ ಮಾತಾಡ್ಸೋಣ. ಯಾರು ಹೋಗ್ತಿದ್ದೀರಿ ನೀವು? ನನ್ನ ಚಿಕ್ಕಪ್ಪ, ನಮ್ಮ ಮಾರುತಿ ಅಂಕಲ್, ನಾನು, ಮತ್ತೆ ನಮ್ಮ ಕಾಕ, ಅಪ್ಪಾಜಿ, ನಮ್ಮ ಹೌದಾ? ಏನು ನಿನ್ನ ಹೆಸರು? ನನ್ನ ಹೆಸರು ಬಿಂದು. ನಿನ್ನ ಹೆಸರು? ಯಶಸ್ವಿನಿ ಡಿ. ಯಶಸ್ವಿನಿ ಡಿ. ಎಷ್ಟು ವರ್ಷದಿಂದ ಹೋಗ್ತಿದ್ದೀರಿ ನೀವು? 10 ಇಯರ್ಸ್. 10 ಇಯರ್ಸ್ ಆಯ್ತಾ? ಇವಾಗ ಎಷ್ಟೇ ಕ್ಲಾಸ್ ನೀವು? ನಾನು 5th or 4th. ಕರ್ಕೊಂಡು ಸಣ್ಣ ಪಾಪ ಇದ್ದಾಗಿಂದ ಹೋಗ್ತಿದ್ದೀರಿ ನೀವು? ಅಲ್ಲಿ ಹೋದಾಗ ಹೆಂಗಿರ್ತೈತಿ? ಪ್ರಶ್ನೆ ಹೆಂಗೆಲ್ಲ ನಡೀತೀರಾ? ಎಲ್ಲ ಮಾಡ್ತಾರ? ಅವಾಗ ಈಗಿಲ್ಲ. ನೀವಿಬ್ರು 5th? ನಾನು 4th or 5th. ನೀನೇ ಚಿಕ್ಕವಳು ಇನ್ನು. ಫ್ರೆಂಡ್ಸಾ ನೀವು? ಅಕ್ಕ ತಂಗಿ. ಅಕ್ಕ ತಂಗಿ. ಅಮ್ಮ ಅಪ್ಪಾಜಿ ಎಲ್ಲಿದ್ದಾರೆ? ಅಮ್ಮ ಅಪ್ಪಾಜಿ ಮನೇಲಿದ್ದಾರೆ. ಅವರು ನಮ್ಮಣ್ಣ SLC ಅಂತ ಎಕ್ಸಾಮ್ ಇದೆ ಅಂತ ಬರಲ್ಲ. ಹೋಗ್ತಿದೀಯ ಇವಾಗ? ನಮ್ಮ ಚಿಕ್ಕಪ್ಪ, ಮಾರುತಿ ಅಂಕಲ್, ಮತ್ತೆ ನಮ್ಮ ಕಾಕ ಗಣೇಶರು. ಹೋಗ್ತೀರ ಅಲ್ಲಿಗೆ? ಸಿಗಲ್ಲ ಇವಾಗ. ಫ್ರೈಡೇ ನೈಟ್. ಹೆಂಗನ್ಸುತ್ತಪ್ಪ ನಿಮಗೆ? ಲೋಕೆ ಖುಷಿ ಆಗುತ್ತಾ ವರ್ಷ ವರ್ಷ ಪಾದಯಾತ್ರೆ ಹೋಗೋದು? ಥ್ಯಾಂಕ್ ಯು. A few moments later. ಎಷ್ಟೊಂದು ಜನ ಹೋಗ್ತಿದ್ದಾರೆ.
ಇದ್ದಾರೆ. ಬರೀ ಅವ್ರಿಗೆ ಮಾತಾಡ್ಸೋಣ. ಹಾಯ್ ಬ್ರದರ್. ಹಾಯ್, ನಮಸ್ತೆ. ನಮಸ್ತೆ. ಏನು ನಿಮ್ಮ ಹೆಸರು? ಕಿರಣ್ ಕುಮಾರ್ ಅಂತ. ನೀವು ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಾ? ನಾನು ಇದು 25ನೇ ವರ್ಷ. ಅವಾಗಿಂದ ನನ್ನ ಮಕ್ಕಳು ಸಣ್ಣರಿದ್ದಾಗ ಕರ್ಕೊಂಡು ಹೋಗ್ತಾ ಇದ್ದೀರಾ? ಸಖತ್ ಕ್ರೌಡ್. ವರ್ಷ ಪ್ರತಿ ವರ್ಷನೂ ಜನ ಜಾಸ್ತಿ ಆಗ್ತಾನೆ ಇರ್ತಾರೆ, ಕಮ್ಮಿ ಆಗೋದಿಲ್ಲ. ತುಂಬಾ ಜನ ಇರ್ತಾರೆ. ದಾವಣಗೆರೆ ಅನ್ನೋಕ್ಕಿಂತ ಹೆಚ್ಚಾಗಿ ಸುತ್ತಮುತ್ತಲವರು ಸಹ ಹಳ್ಳಿಯವರೆಲ್ಲ ಬರ್ತಾರೆ. ಹೌದು ಹೋಗ್ತೀರಾ? ಹೌದು. ಇವಾಗ ಇಷ್ಟೊಂದು ಕ್ರೌಡ್ ಅಲ್ಲಿ ಚಿಕ್ಕ ಮಕ್ಕಳನ್ನ ಹೆಂಗ್ ಕ್ಯಾರಿ ಮಾಡ್ತೀರಿ? ನಮ್ಮ ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ, ನಮ್ಮ ಜೊತೆಗೆ ಇರ್ತಾರೆ. ಹೋದ್ರೆ ಹೇಳಿ ಹೋಗ್ತಾರೆ, ಹಂಗೆ ಹೋಗಲ್ಲ, ಮಿಸ್ ಆಗಿ ಹೋಗಲ್ಲ. ಒಂದು ವರ್ಷದ ಪಾಪು ಇದ್ದಾಗ ಕರ್ಕೊಂಡು ಹೋಗಿದ್ದೀರಾ? ನಿಮ್ಗೆ ಅವಾಗ ಇಲ್ಲ ಇರದೆ ನಮ್ಮ ಫ್ಯಾಮಿಲಿ ಅಂದ್ರೆ ನಾವು ಹೋದ್ರೆ 10-12 ಜನ ನಮ್ಮ ಫ್ಯಾಮಿಲಿ ಅಷ್ಟು ಹೋಗ್ತೀವಲ್ಲ, ಅಣ್ಣ ಅತ್ತಿಗೆ ಎಲ್ಲರೂ ಬರ್ತೀವಲ್ಲ, ಅವ್ರೆ ಒಬ್ಬರಲ್ಲೊಬ್ರು ಎತ್ಕೊಂತ ಇದ್ರು. ಈ ಸರಿ ಯಾಕೆ ಫ್ಯಾಮಿಲಿ ಹೋಗ್ತಾರೆ ಇಷ್ಟೇ? ಅಂದ್ರೆ ನಮ್ಮ ಮನೇಲಿ ರೀಸೆಂಟ್ ಡೆಲಿವರಿ ಆಗಿದೆ, ಹೌದಾ? ಟ್ವಿನ್ಸ್ ಆಗಿದೆ, ಅವಳಿ ಜೋಳಿ ಗಂಡ್ಮಗು ಆಗಿದೆ. ಮತ್ತೆ ಅವ್ರು ಇಟ್ಕೊಂಡು ಹೋಗಕ್ಕಾಗಲ್ಲ, ನೆಕ್ಸ್ಟ್ ಇಯರ್ ಬರ್ತಾರೆ ಅವ್ರು. ಹಾಗಾದ್ರೂ ಹೋಗ್ಲೇಬೇಕು, ನೀವಾದ್ರೂ ಬಿಡಂಗಿಲ್ಲ. ಹಾ, ಹೋಗ್ಲೇಬೇಕು, ಯಾಕಂದ್ರೆ ಕೊಟ್ಟಿರೋದೇ ಕೊಟ್ರೆ ಅಲ್ಲ, ಹಂಗಾರೆ ಹೋಗ್ಲೇಬೇಕು. ಥ್ಯಾಂಕ್ ಯು. ವರ್ಷದಿಂದ ಹೋಗ್ತಾ ಇದ್ದೀನಿ. ನಾನು ಏನು ಅನ್ಕೊಂಡ್ರು ಅದು ಆಗ್ತೈತೆ. ಕೊಟ್ರೇಶ್ವರಂದೇ ನಮ್ಮ ಮೇಲಿದೆ, ಹಂಗಾಗಿ ಪ್ರತಿ ವರ್ಷ ಬಿಡ್ದಂಗೆ ಹೋಗ್ತಾ ಇದ್ದೀನಿ. ಏನೇ ಕಷ್ಟ ಆಗಲ್ಲ, ಆಗ್ತದೆ. ಅದ್ರ ಮಹಿಮೆ ಇದೆ. ಹೌದೌದು, ನಾವೇನು ಕೇಳಿದ್ರು ಕೊಡ್ತಾನೆ ಕೊಟ್ರಯ್ಯ, ನಂಬೇಕಷ್ಟೇ. ಯಾವುದೇ ಥರದ್ದು ಗದ್ದಲ ಇಲ್ಲ, ತೊಂದರೆ ಇಲ್ಲದಲ್ಲಿ ಹೋಗಿ ಬಂದರೆ ಆರಾಮಾಗಿ ಆಗುತ್ತೆ. ಗೊತ್ತು, ಅದು ಮೂಲ ನಕ್ಷತ್ರದಲ್ಲೇ ನಡೆಯೋದು. ಆಮೇಲೆ ಅದು ಒಂದು ಅಜ್ಜಿ ಮನೇಲಿ ಕರು ಹಾಕುತ್ತೆ. ಆ ವಾರದಲ್ಲಿ ಒಂದು 2-3 ದಿನ ಮುಂಚೆನೇ ಕರು ಹಾಕುತ್ತೆ. ಅದರಿಂದ ಗಿಣ್ಣ ತಗೊಂಬಂದು ಎಡೆ ಮಾಡಿದ್ಮೇಲೆ ತೇರ್ ಮುಂದಕ್ಕೆ ಹೋಗೋದು. ರಥೋತ್ಸವ ಇರೋಕ್ಕಿಂತ 2-3 ದಿನ ಮುಂಚೆ ಯಾವ ಮನೇಲಾದ್ರೂ ಆಗುತ್ತೆ. ಆ ಏರಿಯಾದಲ್ಲಿ ಹಾಕುತ್ತೆ. ಅಲ್ಲಿ ಹಾಲು ತಗೊಂಬಂದು ಗಿಣ್ಣ ಎಡೆ ಮಾಡಿ ಮೇಲೆ ತೇರ್ ಮುಂದಕ್ಕೆ ಹೋಗೋದು. ಹೌದು, ಅದೊಂದಷ್ಟು ಕದೆ ಮುಂದೆ ಹೋಗುತ್ತೆ. ಹೌದು, ಗೊತ್ತು. ಅದೇ ತೇರು ಬೀಳೋದು ಒಂದು 5 ನಿಮಿಷ ಮುಂಚೆ ಇದ್ದಂಗೆ ಒಂದು ಬಸವಣ್ಣ ಬಂದು ಹಿಂಗೆ ಜನರನ್ನೆಲ್ಲ ಡಿವೈಡ್ ಮಾಡಿದ ಮೇಲೆ ಅದು ಬಿತ್ತು. ಬಟ್ ಯಾರಿಗೂ ಏನೋ ಹಾನಿ ಆಗಿಲ್ಲ. ದೇವ್ರ ಮಹಿಮೆನೇ ಅದು. ಯಾಕಂದ್ರೆ ಮುನ್ಸೂಚನೆ ಗೊತ್ತಿರುತ್ತೆ ದೇವರಿಗೆ, ಯಾರಿಗೂ ಅಪಾಯ ಆಗಬಾರ್ದು ಅಂತಂದು ಅದು ಮುನ್ಸೂಚನೆ ಕೊಟ್ಟೆ ಹಂಗಾಗಿರೋದು. ಯಾರಿಗೂ ಏನೂ ಆಗೇ ಇಲ್ಲ ಆ ಟೈಮಲ್ಲಿ, ಬಿತ್ತು ಅಷ್ಟೇ. ಬಟ್ ಯಾರಿಗೂ ಏನೂ ಆಗಿಲ್ಲ, ಹಾನಿ ಆಗಿಲ್ಲ. ಹಾಂ, ದೇವ್ರ ಮಹಿಮೆ ಅದು. ದೇವ್ರು ಇವಾಗ ಬಿಟ್ಟಿದ್ದೀವಿ. ನಾವು ಶುಕ್ರವಾರ ಮಧ್ಯಾಹ್ನ 2:30-3 ಗಂಟೆ ಹಂಗೆ ರೀಚ್ ಆಗ್ತೀವಿ. ಇರುತ್ತೆ. ಅರಸೀಕೆರೆಯಲ್ಲಿ ಹೋಗಿ ಆಲ್ಟ್ ಆಗ್ತೀವಿ ಒಂದು 11 ಗಂಟೆ ಹಂಗೆ ಮಧ್ಯಾಹ್ನ. ನಾಳೆ ಬೆಳಗ್ಗೆ 11 ಗಂಟೆ ಆಲ್ಟ್ ಆಗಿ ತಿರ್ಗಿ ಮತ್ತೆ 4 ಗಂಟೆ ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಹುಡುಗರು ಕರ್ಕೊಂಡು ಹೋಗ್ತೀರಿ, ಅದಕ್ಕೆಲ್ಲ ಸೇಫ್ಟಿ ಮೆಡಿಸಿನ್ಸ್? ಹಾಂ, ಅದೆಲ್ಲ ಮೆಡಿಸಿನ್ ಅಲ್ಲೇ ಕೊಡ್ತಾರೆ, ಭಕ್ತಾದಿಗಳೇ ಕೊಡ್ತಾರೆ ಮೆಡಿಸಿನ್. ಅದೇನು ತೊಂದರೆ ಇಲ್ಲ. ಪ್ರತಿಯೊಂದು ನಾವೇನು ತಗೊಂಡು ಹೋಗೋದೇ ಬೇಡ, ಬಟ್ಟೆ ಒಂದು ಹಿಡ್ಕೊಂಡು ಹೋದ್ರೆ ಸಾಕು. ಪ್ರತಿಯೊಂದು ಭಕ್ತರೇ ನೋಡ್ಕೊಂತಾರೆ ಅಲ್ಲಿ. ಹೌದು, ಡಾಕ್ಟರ್ ವ್ಯವಸ್ಥೆ ಎಲ್ಲ ಇರುತ್ತೆ. ಮೆಡಿಸಿನ್, ಡಾಕ್ಟರ್ ವ್ಯವಸ್ಥೆ ಇರುತ್ತೆ, ಬ್ಯಾಂಡೇಜ್ ಮಾಡ್ತಾರೆ, ಕಿಟ್ ಮಾಡ್ತಾರೆ, ಎಲ್ಲ ಇರುತ್ತೆ. ಅವರು ಒಂಥರ ದೇವರಿಗೆ ಸತ್ತ ಅಂತ ಒಂದು ಭಕ್ತಿ. ಹೌದೌದು, ಅವ್ರಿಗೂ ಏನೋ ಒಂದು ಅನ್ಕೊಂಡಿರ್ತಾರೆ, ಆಗಿರುತ್ತೆ, ಮಾಡೇ ಮಾಡ್ತಾರೆ. ಪ್ರತಿ ವರ್ಷ ಪ್ರಸಾದ ಕೊಡೋರು ಕಮ್ಮಿ ಆಗಿಲ್ಲ, ಪಾದಯಾತ್ರೆ ಹೋಗೋರು ಕಮ್ಮಿ ಆಗಿಲ್ಲ. ವರ್ಷ ಜಾಸ್ತಿ ಹಾಕೋದು ಜಾಸ್ತಿ ಆಗ್ತಾರೆ. ತುಂಬಾ ವರ್ಷದಿಂದ ಹೋಗ್ತಾ ಇದ್ದೀರಾ, ಅಲ್ಲ ಮುನ್ಸೂಚನೆ ಕೊಟ್ಟಿದ್ದು ಅದೆಲ್ಲ ದೇವ್ರು ಕೊಟ್ಟರೇಶ್ವರನ ಮಹಿಮೇನೆ. ಹೌದು, ಹೋಗಿ ಬನ್ನಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಬಾಯ್. ಹುಷಾರು. ಹೌದಾ? ನಮಗಿನ್ನೂ ಮಕ್ಕಳು ಆಗಿರ್ಲಿಲ್ಲ ರೀ ಮೇಡಮ್. ಆವಾಗ ನಾವು ಬೇಡ್ಕೊಂಡಿದ್ವಿ ಕೊಟ್ಟೂರು ಬಸವೇಶ್ವರ ಹತ್ರ. ಬೇಡ್ಕೊಂಡಾಗ 1 ಇಯರ್ ಆಯಿತು. ಆಮೇಲೆ ಹೌದಾ? ನಾವು ಅಲ್ಲಿ ನಡ್ಕೊಂಡಾಗಿಂದ ನಮಗೆ ಚೆನ್ನಾಗಾಗಿದೆ, ಹಂಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ಹುಟ್ಟಿದಾಗಿಂದನೂ ಮಕ್ಕಳನ್ನ ಕರ್ಕೊಂಡು ನಾವು ಪ್ರೆಗ್ನೆನ್ಸಿ ಇದ್ವಿ ಅವಾಗಿಂದ ಹೊಂಟಿದ್ವಿ. ಫ್ರೆಂಡ್ಸ್ ನೋಡಿ, ಇವರು ಸಿರ್ಸಿಯಿಂದ ಬಂದಿದ್ದಾರೆ. ಬ್ರದರ್, ನೀವು ಎಷ್ಟು ವರ್ಷ ಆಯ್ತು? ನಾನು ಇದು 3ನೇ ವರ್ಷ ಮೇಡಮ್, 3ನೇ ವರ್ಷ. ಈಗ ನಾನು ಫಸ್ಟ್ ವರ್ಷ ಇವ್ರು ಕರೆದ್ರು, ನನಗಾಗಿಲ್ಲ. ಈಗ 3ನೇ ವರ್ಷ ಪಾದಯಾತ್ರೆ ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ಕೊಟ್ಟೂರೇಶ್ವರ ಕೊಟ್ಟು ನೋಡ್ತಾನಂತೆ, ಅದನ್ನ ನೋಡ್ತಾ ಇದ್ದೀನಿ ನಾನು. ಇನ್ನೂ ಕೊಡಬೇಕು ಅವನು ಎಲ್ಲರಿಗೂ. ಇಲ್ಲಿ ಪ್ರತಿ ಸರಿ ಇಲ್ಲೇ ಹೋಗ್ತೀವಿ ನಾವು. ಹಿಂಗೆ ಹೋದ ವರ್ಷ ಹೋದಾಗೆ ಇವರೆಲ್ಲರಿಗಿಂತ ಪ್ರಥಮವಾಗಿ ನಾನೇ ಹೋಗಿ ಮುಟ್ಟಿದ್ದು. ಇವ್ರು ಅನ್ಕೊಂಡಿದ್ರು ಹೋದ ವರ್ಷ ನಡೀತಾನೋ ಇಲ್ಲ ಅನ್ಕೊಂಡಿದ್ರು, ಆದರೆ ಇವ್ರಿಗಿಂತ ಪ್ರಥಮವಾಗಿ ಹೋಗಿ ಮುಟ್ಟಿದ್ದಾನೆ ನಾನಲ್ಲಿ. ಹೋದ ಸರ ನೋಡಿದ್ವಿ, ಪ್ರಸಾದನ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ದೇವ್ರು ಎಲ್ಲರಿಗೂ ಕೊಟ್ಟಿದ್ದಾನೆ. ಈ ಕೊಟ್ಟೂರು ವರ್ಷ ಹೇಳ್ತಾ ಇದ್ರು, ನಮ್ಮೂರಲ್ಲಿ ಭಕ್ತರು ಸುಮಾರು ಇದ್ದಾರೆ. ನಮ್ದು ಆನಗಲ್ ತಾಲೂಕು ಚಿಕ್ಕಂಶ ಹೊಸೂರೊಂದು, ಇಲ್ಲಿಂದ ಒಂದು 100 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ನಾನು ಹೋದ ವರ್ಷ ಕರೆದ್ರು, ಈಗ 3ನೇ ವರ್ಷ ಹೋಗ್ತಾ ಇದ್ದೀನಿ. 3ನೇ ವರ್ಷಕ್ಕೆ ಹೋದ್ರು ನಮ್ಮ ಕೊಟ್ಟೂರು ವರ್ಷ ಎಲ್ಲ ಕೊಟ್ಟು ನೋಡ್ತಾ ಇದ್ದಾನೆ ಅಂತ ಕೊಡ್ತಾ ಇದ್ದಾನೆ. ಈಗ ತೇರಿನಲ್ಲಿ ಒಬ್ಬ ಮನುಷ್ಯ ಕುತ್ಕೊಂಡಿದೆ ಅಂತ ಲೇಟ್ ಆಯಿತು. ಈ ವರ್ಷ ಏನು ತೊಂದರೆ ತಾಪತ್ರೆ ರಥ ಹೇಳಿದ್ರೆ ಸಾಕು, ಕೊಟ್ಟೂರೇಶ್ವರನ ಆಶೀರ್ವಾದ ಎಲ್ಲರಿಗೂ ಇರುತ್ತೆ ಅಂತ ಹೇಳ್ಬೋದು. ಅದು ಪವಾಡನೆ. ನಿಜವಾಗ್ಲೂ ನಾನು ಇಷ್ಟು ದೊಡ್ಡ ಜನಸಮೂಹ ನೋಡಿಲ್ಲ. ನಮ್ದು ಸಿರ್ಸಿ ಜಾತ್ರೆ ಆಗುತ್ತೆ, ಹೋಗ್ತೀವಿ. ಅಲ್ಲಿ ಒಂಥರ ಜಾತ್ರೆ ಬೇರೆ, ಆದ್ರೆ ಇಲ್ಲಿ ಜಾತ್ರೆನೇ ಬೇರೆ. ಹೋಗ್ತಾರೆ, ಆದ್ರೆ ಗಂಡು ಮಕ್ಕಳಿಗೆ ಅಂದ್ರೆ ಅವರು ಅದ್ರ ನಡೆ ಇರುತ್ತೆ ಅಂತದ್ದು. ಗಂಡು ಮಕ್ಕಳು ಹೋದ್ರೆ ಹೆಣ್ಮಕ್ಳು ಹೋಗಲ್ಲ, ಹೆಣ್ಮಕ್ಳು ಹೋದ್ರೆ ಗಂಡು ಮಕ್ಕಳು ಹೋಗಲ್ಲ ಅಂತ. ಒಂದು ಮನೆಯಲ್ಲಿ. ಹಾಗಾಗಿ ಒಂದು ಮನೇಲಿ ಒಬ್ಬ ವ್ಯಕ್ತಿ ಹೋಗಕ್ಕೆ ಇದೇ ಫಸ್ಟ್ ನಾನು ಕೇಳಿದ್ದು ಇಷ್ಟು ದೊಡ್ಡ ಜಾತ್ರೆಯಲ್ಲಿ. ಕೊಟ್ಟೂರೇಶ್ವರ ಅಂತಂದ್ರೆ ನಿಜವಾಗ್ಲೂ ಫ್ಯಾಮಿಲಿನೇ ಹೋಗ್ತಾ ಇದಾರೆ ಅಂತ.
ಬ್ರದರ್ ಇನ್ನೊಂದು ಕೇಳಿದ್ವಿ, ಈಗ ಕೊಟ್ಟೂರಿಗೆ ಎಲ್ಲರೂ ಪಾದಯಾತ್ರೆ ಹೋಗಕ್ಕಾಗಲ್ಲ, ಕೆಲವರು ಮಾತ್ರ ನಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ, ನೀವೇನ್ ಹೇಳ್ತೀರಾ ಇದಕ್ಕೆ? ಈಗ ನನ್ನ ಇದ್ರೊಳಗೆ ನನ್ನ ಫ್ರೆಂಡ್ ಒಳಗೆ ಹೋದ ಸರ ಅವನಿಗೆ ಕೊಟ್ಟೂರು ಜಾತ್ರೆ ಬರಲಿಲ್ಲ, ಅದ್ರ ಹಿಂದಿನ ವರ್ಷ ಬಂದಿದ್ದ. ಅದು ಅಚಾನಕ್ ಏನೋ ಅವ್ನಿಗೆ ಹುಷಾರಿಲ್ಲದಂಗಾಗಿ ಕಾಲು ನಡೆಯಕ್ಕೆ ಬರಲಿಲ್ಲ ಅವನಿಗೆ. ನಾವು ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ಕೊಂಡ್ವಿ, ಕೊಟ್ಟೂರೇಶ್ವರ ಮುಂದಿನ ವರ್ಷ ಜಾತ್ರೆಗೆ ಬರ್ಬೇಕು ಅವನಂತಂದ್ರೆ ಬರ್ಬೇಕಂದ್ರೆ ಒಂದೇ ತಿಂಗಳಲ್ಲಿ ಆರಾಮಾಗಿ ಈ ವರ್ಷ ಜಾತ್ರೆಗೆ ಬರ್ತಾ ಇದ್ದೆ ನಾವು ಒಂದು 7-8 ಜನ ಆಗಿ ಬರ್ತಾ ಇದೀವಿ. ಈಗ ನಾವು ಅವರು ಕಾರ್ ತಗೊಂಡು ಶುಕ್ರವಾರ ಅಲ್ಲಿ ಬರ್ತಾರೆ, ನಾನು ಇಲ್ಲಿಂದ ಪಾದಯಾತ್ರೆ ಹೋಗ್ತಾ ಇದ್ವಿ. ನಮ್ಮ ಫ್ರೆಂಡ್ ರವಿ ಅಂತಿದ್ದಾನೆ, ಅವನಿಗೆ ಆರಾಮಿಲ್ದಂಗಾಗಿ ಮಂಗಳೂರು ಆಮೇಲೆ ಸಿರ್ಸಿ ಎಲ್ಲ ಕಡೆನೂ ಹೋದ್ರು, ಆದ್ರೂ ಎಲ್ಲಿ ಗುಣವಾಗಲಿಲ್ಲ. ನಾವೆಲ್ಲರೂ ಫ್ರೆಂಡ್ಸ್ ಎಲ್ಲ ಕೊಟ್ಟೂರೇಶ್ವರ ಬೇಡ್ಕೊಂಡ್ಮೇಲೆ ಕೊಟ್ಟೂರೇಶ್ವರ ಈ ವರ್ಷ ಜಾತ್ರೆ ಬರಲಿ ಅವರು ಅಂದರೆ 2023 ಬಂದಿದ್ರು, 24ಕ್ಕೆ ಬರಲಿಲ್ಲ. ಈ ವರ್ಷ ಬರಲಿ ಅಂತೇಳಿ ಬೇಡ್ಕೊಂಡ್ ಬಂದಿದ್ವಿ. ಅವ್ರು ಒಂದೇ ತಿಂಗಳಲ್ಲಿ ಆರಾಮಾಗಿ ಕೊಟ್ಟೂರೇಶ್ವರ ಜಾತ್ರೆ ಬರ್ತಾ ಇದ್ದಾರೆ ಶುಕ್ರವಾರ. ಅಲ್ಲಿ ಬಂದರೆ ಅವ್ರ ದರ್ಶನ ಆಗ್ತದೆ. ಅದಕ್ಕೆ ಬೇಡ್ಕೊಂಡ್ವಿ ಎಲ್ಲರೂ, ಕೊಟ್ಟೂರೇಶ್ವರ ನಿನಗೆ ಅವ್ರು ಆರಾಮಾದರೆ 51 ರೂಪಾಯಿ ಎಲ್ಲರೂ ನಮ್ಮ ಫ್ರೆಂಡ್ಸ್ ಸೇರಿ ಹಾಕ್ತೀವಿ ಅಂತ ಅನ್ಕೊಂಡಿವಿ. ಈ ಸಲ ಹಾಕ್ತೀವಿ. ಹಾಂ 2023 ಹೋಗಿದ್ರು, ಆದ್ರೆ 2024 ಬರಲಿಲ್ಲ ಅವರು. ಅಂದರೆ ಅವ್ರು ಬರಲಿಲ್ಲ ಅಂದರೆ ಸುಮ್ಮನೆ ಸ್ವಲ್ಪ ಆರಾಮಿಲ್ದಂಗೆ ಆಯಿತು. ಆರಾಮಿಲ್ದಂಗಾಗಿ ನಡೆಯಕ್ಕೆ ಬರಲಿಲ್ಲ ಅವ್ರಿಗೆ ಹೇಳ್ಬೇಕಂದ್ರೆ. ಇದು ನಮ್ಮ ಫ್ರೆಂಡ್ಸ್ ಒಳಗೆಲ್ಲ ನಮ್ಮ ಸುತ್ತ ಆಗಿರೋ ಘಟನೆ ಅದು. ಅವ್ರಿಗೆ ನಡೆಯಕ್ಕೆ ಬರಲಿಲ್ಲ, ನಾವು ಹಂಗೆ ಬೇಡ್ಕೊಂಡ್ವಿ ಎಲ್ಲರೂ ಕೂಡ್ಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ನಾವು 4 ಜನ ಕೊಟ್ಟೂರೇಶ್ವರ ಈ ವರ್ಷ ಜಾತ್ರೆ ಬರಲಿ ಅಂತೇಳಿ ಅವರೇ ಮುಂದಾಳತ್ತು ಕಾರ್ ಮಾಡ್ಕೊಂಡು ಅವರೇ ಬರ್ತಾ ಇದ್ದಾರೆ. ಹಾಂ, ಇದು ನಿದರ್ಶನವಾದ ನನ್ನ ಈ 3ನೇ ವರ್ಷ ಪಾದಯಾತ್ರೆ ಒಳಗೆ ದೇವರ ಇದಾನೆ ಅಂತ ತೋರಿಸಿದಕ್ಕೆ ಸಾಕ್ಷಿನೇ ಅದ ಅಂತ ಹೇಳ್ಬೋದು. ಯಾರು ಬೇಕಾದ್ರೂ ಹೋಗ್ಬೋದು ಅಂತ ಹೇಳ್ತೀರಾ? ದೇವ್ರಿಗೆ ಯಾರು ಬೇಡನಲ್ಲ, ಅವ್ರಿಗೆ ಯಾರು ಕರೆಸ್ಕೊಂತಾನೆ ಅವ್ರ ಪುಣ್ಯ ಅದು. ಅವ್ನು ಕರೆ ಕೊಟ್ರಂದ್ರೆ ಯಾರು ಎಲ್ಲಿದ್ರು ಬರ್ಬೇಕಂತಾರಲ್ಲ, ಈ ಜನ ಸಮೂಹವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಥ್ಯಾಂಕ್ಸ್ ಬ್ರದರ್, ಚೆನ್ನಾಗಿ ಮಾತಾಡಿದ್ರಿ ನೀವು. ಹೋಗ್ತಿದ್ರಿ ನೀವು?